ಸರ್ಕಾರಕ್ಕೆ ಟೆನ್ಷನ್ ಅನ್ನು ಕೊಟ್ಟಿದ್ದಾರೆ ರೆಬಲ್ಸ್. ಅವರಿಗೆ ಟೆನ್ಷನ್ ಶುರುವಾಗಿದೆ. ಆಪರೇಷನ್ ಆಡಿಯೋದಿಂದ ರೆಬಲ್ಸ್ ಕಂಗಾಲಾಗಿದ್ದಾರೆ. ಅಜ್ಞಾತದಲ್ಲಿ ಕೂತು ಆಟವನ್ನ ಆಡ್ತಿದ್ದವರು ಈಗ ಫುಲ್ ಸುಸ್ತಾಗಿದ್ದಾರೆ. ಸರ್ಕಾರಕ್ಕೆ ಟೆನ್ಷನ್ ಕೊಟ್ಟಂತ ರೆಬಲ್ಸ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಇಷ್ಟು ದಿನ ಅವರೇನು ಸರ್ಕಾರಕ್ಕೆ ಟೆನ್ಷನ್ ಕೊಡ್ತಾ ಇದ್ರು, ಇದು ವಾಪಸ್ ಅವರಿಗೆ ತಿರುಗಿದೆ. ಈಗ ಆಪರೇಷನ್ ಆಡಿಯೋ ಯಾವಾಗ ರಿಲೀಸ್ ಆಯ್ತೋ ಆಗಿಂದ ಸೈಲೆಂಟ್ ಆಗಿರೋದು. ಅಜ್ಞಾತ ಸ್ಥಳದಲ್ಲಿ ಕೂತು ಆಟ ಆಡ್ತಿದ್ದವರು ಈಗ ಫುಲ್ ಸುಸ್ತಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಅವರು ಕೂಡ ನಂಬ್ತಾ ಇಲ್ಲ, ಕಾಂಗ್ರೆಸ್ನವರು ಕರೀತಿಲ್ಲ ಅಂತ ಪರಿಸ್ಥಿತಿ. ಈಗ ಬನ್ನಿ ಅಂದಾಗ ಬರ್ಲಿಲ್ಲ, ಬರ್ತೀವಿ ಅಂದಾಗ ಯಾರೂ ಕೂಡ ಕ್ಯಾರೆ ಅಂತಿಲ್ಲ. ಎಲ್ಲಿಗೆ ಪಯಣ, ಯಾವುದು ದಾರಿ, ನಾವ್ ಏನ್ ಮಾಡ್ಲಿಕ್ಕೆ ಹೊರಟ್ವಿ, ಏನಾಯ್ತು, ಆ ರೀತಿಯ ಅಂತ ಪರಿಸ್ಥಿತಿ, ಅಂತ ಚಿಂತೆ ಈಗ ರೆಬೆಲ್ ಶಾಸಕರನ್ನ ಕಾಡ್ತಾ ಇದೆ. ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನೀನು ಅನ್ನೋ ಹಾಡಿದೆ. ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ ಈ 4 ಜನರ ಪರಿಸ್ಥಿತಿ ಅದೇ ರೀತಿಯಾಗಿ ಆಗಿದೆ. ಬಹಳಷ್ಟು ಆಗಸದಷ್ಟು ಕನಸನ್ನು ಹೊತ್ಕೊಂಡವರು ಅವರ ಪ್ಲಾನ್ ಗಳನ್ನ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಕಾಂಗ್ರೆಸ್ನವರು ಈಗ ಸದ್ಯಕ್ಕೆ ಅವರ ಮನವಿಗೆ ಕ್ಯಾರೆಂಟ್ ಇಲ್ಲ, ಪಕ್ಷ ಬಿಡಲ್ಲ, ಇಲ್ಲೇ ಇರ್ತೀವಿ ಅಂದ್ರೂ ಕೂಡ ಓಕೆ ಪರವಾಗಿಲ್ಲ ಏನಿವಾಗ ಅನ್ನೋ ರೀತಿಯಾಗಿ ಕಾಂಗ್ರೆಸ್ನ ನಾಯಕರಿದ್ದಾರೆ. ಏನಂದ್ರೆ ಕರಿಬೇಕಾದ್ರೆ ಬರಲಿಲ್ಲ, ಆದ್ರೆ ಈಗ ಬಂದು ಕಾಲು ಹಿಡಿಯುವಂತ ಪರಿಸ್ಥಿತಿ. ರೆಬೆಲ್ ಶಾಸಕರ ಸ್ಥಿತಿ ಒಂದು ರೀತಿಯಾಗಿ ಬಹಳ ವಿಚಿತ್ರವಾಗಿದೆ. ಸ್ಪೀಕರ್ಗೆ ನೀಡಿರುವಂತ ದೂರು ವಾಪಸ್ ಪಡ್ಕೊಳ್ಳಿ ಅಂತ ಕೂಡ ಮನವಿಯನ್ನ ಮಾಡ್ತಿದ್ದಾರೆ. ಆದ್ರೆ ಅತೃಪ್ತ ಮನವಿಗೆ ಕ್ಯಾರೆ ಅಂತಿಲ್ಲ ಸಿದ್ದರಾಮಯ್ಯನವರು, ಅದನ್ನ ಕಿವಿಗೆ ಹಾಕೊಳ್ತಾ ಇಲ್ಲ. ಅವರ ಸ್ಥಿತಿ ಬಿಸಿ ತುಪ್ಪವನ್ನ ಬಾಯಲ್ಲಿ ಇಟ್ಟ ಹಾಗೆ ಆಗಿದೆ ಅನ್ನೋದು. ಸ್ಪೀಕರ್ ಅವರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಏನಿದೆ, ವಿಪ್ ಉಲ್ಲಂಘನೆ ವಿಚಾರ ಇರಬಹುದು, ಅನರ್ಹತೆ ವಿಚಾರಗಳಿರ್ಬೋದು, ಅದನ್ನ ವಾಪಸ್ ಪಡೀರಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ರೆಬೆಲ್ ಶಾಸಕರ ದೂರಿನ ಬಗ್ಗೆ ಸಿಎಲ್ಪಿ ಲೀಡರ್ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ನೋಡೋಣ. ಅವರಿಗೆ ವಿಪ್ ಉಲ್ಲಂಘನೆ ಮಾಡಿದ್ದೀರಿ ಅಂತ ನೋಟಿಸ್ ಕೊಟ್ಟ ಮೇಲೆ 2 ಪತ್ರ ಕೊಟ್ಟಿದ್ದಾರೆ. ಅಸೆಂಬ್ಲಿ ಶುರುವಾದ ಮೇಲೆ ಇನ್ನೊಂದು ವಿಪ್ ಕೊಟ್ಟ ಮೇಲೆ ಅದಕ್ಕೂ ಒಂದು ಉತ್ತರ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ನಲ್ಲಿ ಇದ್ದೀನಿ, ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್, ನನಗೆ ಬೇರೆ ವೈಯಕ್ತಿಕ ಕೆಲಸ ಇರೋದ್ರಿಂದ ಬರಕ್ಕಾಗ್ಲಿಲ್ಲ ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ಏನು? ಅರ್ಥ ಏನ್ರಿ? ಪಕ್ಷದಲ್ಲಿದ್ದೀನಿ. ಅಸಮಾಧಾನ ಇದ್ರೆ ಒಂದು ಪಕ್ಷದಲ್ಲಿ ಗೆದ್ದ ಮೇಲೆ ಪಕ್ಷದ ಶಿಸ್ತಿಗೆ ಒಳಪಟ್ಟಿರ್ಬೇಕಾಗುತ್ತೆ. ಅಸಮಾಧಾನ ಇದ್ದಾಗೆಲ್ಲ ಪಕ್ಷ ಬಿಡಕ್ಕಾಗಲ್ಲ. ಬೇಕಾದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ನಾನು ಸ್ಪೀಕರ್ಗೆ ಪಿಟಿಷನ್ ಕೊಟ್ಟಿದ್ದೀನಿ, ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಅಂತ. ಮೊನ್ನೆ ಬಂದು ಮಾತಾಡಿದ್ದಾರೆ, ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ ಅಂತ ಮಾತಾಡಿದ್ದಾರೆ. ನೋಡೋಣ ಈಗ ಸ್ಪೀಕರ್ ಏನ್ ತೀರ್ಮಾನ ಮಾಡ್ತಾರೆ ಮಾಡಿ ನೋಡೋಣ. ಶ್ರೀನಿವಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಶ್ರೀನಿವಾಸ್, ಇದೀಗ ಅತೃಪ್ತರ ಪರಿಸ್ಥಿತಿ ಒಂದು ರೀತಿಯಾಗಿ ಈ ಕಡೆ ಯಾಕೆ ಹೋದ್ವಿ ಅನ್ನೋದ್ ಕಡೆ, ಇನ್ನೊಂದ್ ಕಡೆ ವಾಪಸ್ ಬಂದ್ರೆ ಇಲ್ಲೂ ಕೂಡ ಕ್ಯಾರ್ ಮಾಡ್ತಿಲ್ಲ. ಏನಿದೆ ಸದ್ಯದ ಸ್ಟೇಟಸ್ ಅಂತ? ಅವಿನಾಶ್, ರೆಬಲ್ ಶಾಸಕರಾಗಿರ್ತಕ್ಕಂತಹ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಉಮೇಶ್ ಜಾಧವ್ ಆಗಿರ್ಬೋದು ಮತ್ತು ಮಹೇಶ್ ಕುಮಟಳ್ಳಿ ಆಗಿರ್ಬೋದು, ಇವರ ಒಂದು ಸ್ಥಿತಿ ಒಂದು ಅತಂತ್ರವಾಗಿದೆ ಅಂತ ಹೇಳ್ಬೋದು. ಆ ಕಡೆ ಬಿಜೆಪಿನೂ ಇಲ್ಲ, ಈ ಕಡೆ ಕಾಂಗ್ರೆಸ್ನೂ ಇಲ್ಲ ಅಂತಕ್ಕಂಥ ಒಂದು ಸ್ಥಿತಿಗೆ ಅವರು ಬಂದಿದ್ದಾರೆ. ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು, ಯಾವ ಪಕ್ಷದಲ್ಲಿ ಇರಬೇಕು ಅಂತಕ್ಕಂಥ ಒಂದು ದೊಡ್ಡ ಚಿಂತೆ ಈ ಅತೃಪ್ತ ಶಾಸಕರನ್ನ ಕಾಡ್ತಾ ಇದೆ. ಅಂದ್ರೆ ಆರಂಭದಲ್ಲಿ ಇವರು ಆಪರೇಷನ್ ಕಮಲಕ್ಕೆ ಒಂದು ದಾಳ ಯಾವಾಗಾದ್ರೂ ಆ ಒಂದು ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಅಂದ್ರೆ ಕೆ.ಸಿ. ವೇಣುಗೋಪಾಲ್ ಇಂದ ಹಿಡಿದು ದಿನೇಶ್ ಗುಂಡೂರಾವ್ ಅವರಿಂದ ಹಿಡಿದು ಸಿದ್ದರಾಮಯ್ಯ ಹಿಡಿದು ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ಕೂಡ ಇವ್ರನ್ನ ಸಂಪರ್ಕ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ನೀವು ಬಿಜೆಪಿಗೆ ಹೋಗಬೇಡಿ, ವಾಪಸ್ ಕಾಂಗ್ರೆಸ್ಗೆ ಬನ್ನಿ ಅಂತಕ್ಕಂಥ ಒಂದು ಮನವಿಯನ್ನ ಸಾಕಷ್ಟು ಬಾರಿ ಮಾಡಿದ್ರು. ಅಷ್ಟೇ ಅಲ್ಲ, ಸಾಕಷ್ಟು ಬಾರಿ ನೋಟಿಸ್ ಅನ್ನು ಕೂಡ ಕೊಟ್ಟರು. ಸಭೆಗೆ ಹಾಜರಾಗಬೇಕು ಅಂತಕ್ಕಂಥ ಒಂದು ನೋಟಿಸ್ ಕೊಟ್ಟಾಗಲೂ ಕೂಡ ಇವರು ಕ್ಯಾರೆ ಅನ್ಲಿಲ್ಲ. ಅಂದ್ರೆ ಕರೆದಾಗ ಇವರು ಒಂದು ವಾಪಸ್ ಕಾಂಗ್ರೆಸ್ಗೆ ಬರಲಿಲ್ಲ. ಆದ್ರೆ ಇದೀಗ ಯಾವಾಗ ಒಂದು ಸ್ಪೀಕರ್ಗೆ ಅನರ್ಹ ಮಾಡಿ ಅಂತಕ್ಕಂಥ ಒಂದು ದೂರನ್ನ ಕಾಂಗ್ರೆಸ್ ಮುಖಂಡರು ನೀಡಿದ್ರು, ಎಚ್ಚೆತ್ತುಕೊಂಡಿರ್ತಕ್ಕಂತಹ ಮತ್ತು ಭಯಭೀತರಾಗಿರ್ತಕ್ಕಂತಹ ಅತೃಪ್ತ ಶಾಸಕರು ಇದೀಗ ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಮುಖಂಡರ ಒಂದು ಮನೆ ಬಾಗಿಲು ಕೂಡ ಈ ಒಂದು ಅತೃಪ್ತ ಶಾಸಕರು ಓಡಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಯಾವಾಗ ಒಂದು ಬಿಜೆಪಿ ಮುಖಂಡರ ಒಂದು ಆಡಿಯೋ ರಿಲೀಸ್ ಆಯ್ತು, ಆಡಿಯೋ ರಿಲೀಸ್ಗೆ ಒಂದು ಬೆಚ್ಚಿ ಬಿದ್ದಿರ್ತಕ್ಕಂಥ ಅತೃಪ್ತ ಶಾಸಕರು ಕಾಂಗ್ರೆಸ್ ಮುಖಂಡರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರ್ತೇವೆ, ಸ್ಪೀಕರ್ ಕೊಟ್ಟಿರ್ತಕ್ಕಂಥ ದೂರನ್ನ ವಾಪಸ್ ಪಡೀರಿ ಅಂತಕ್ಕಂಥ ಒಂದು ಒತ್ತಡವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಹೇರ್ತಾನೆ ಇದ್ದಾರೆ. ಅಷ್ಟೇ ಅಲ್ಲ, ಎಂ ಬಿ ಪಾಟೀಲ್ ಅವರ ಮೇಲೂ ಕೂಡ ಹೇರ್ತಾ ಇದ್ದಾರೆ. ಅಂದ್ರೆ ಯಾವೊಬ್ಬ ಕಾಂಗ್ರೆಸ್ ಮುಖಂಡರು ಕೂಡ ಇದೀಗ ಇವರಿಗೆ ಕ್ಯಾರೆ ಅಂತಿಲ್ಲ. ಅಂದ್ರೆ ಇವ್ರನ್ನ ಪಕ್ಷಕ್ಕೆ ವಾಪಸ್ ಬನ್ನಿ ಅಂತಕ್ಕಂಥ ಒಂದು ಮಾತನ್ನ ಯಾವೊಬ್ಬ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇಲ್ಲ. ಅಂದ್ರೆ ನಾವು ಕರೆದಾಗ ನೀವು ಬರ್ಲಿಲ್ಲ, ನೀವು ಬರ್ತೀವಿ ಅಂದಾಗ ನಾವ್ಯಾಕೆ ನಿಮ್ಮನ್ನ ಕರೆದುಕೋಬೇಕು ಅಂತಕ್ಕಂಥ ಒಂದು ಮಾತುಗಳನ್ನ ಕಾಂಗ್ರೆಸ್ ಮುಖಂಡರು ಆಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಒಂದು ಕಡೆ ಕ್ಷೇತ್ರದಲ್ಲಿ ಜನರು ಕೂಡ ಇವರಿಗೆ ಇವರ ಒಂದು ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಜೊತೆಗೆ
ಇವರು ಯಾವ ಪಕ್ಷದಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ಸಾಕಷ್ಟು ಮುಖಂಡರಲ್ಲಿ ಕಾರ್ಯಕರ್ತರಲ್ಲಿ ಕಾಡ್ತಾ ಇದೆ. ಹೀಗಾಗಿ ಬಿಜೆಪಿಯಲ್ಲೂ ಇಲ್ಲ, ಕಾಂಗ್ರೆಸ್ನಲ್ಲೂ ಇಲ್ಲ. ಕಾಂಗ್ರೆಸ್ ಮುಖಂಡರು ಕೂಡ ವಾಪಸ್ ಇವ್ರನ್ನ ಕರೆದುಕೊಳ್ತಾ ಇಲ್ಲ. ಬಿಜೆಪಿ ಮುಖಂಡರು ಆದಿದ್ದಾಯ್ತು ಬಿಜೆಪಿಗೆ ಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರು ಹೇಳ್ತಾ ಇಲ್ಲ. ಹೀಗಾಗಿ ಎಲ್ಲಿಗೆ ಪಯಣ, ಯಾವುದು ದಾರಿ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇದೀಗ ಅತೃಪ್ತ ಶಾಸಕರನ್ನ ಕಾಡ್ತಾ ಇದೆ. ಅವಿನಾಶ್.